We already explained the incomplete dominance. We have taken one example, that is a snapdragon. That is a red flowered plant is crossed with white flowered plant. The alleles are the capital R and the small r. R and R, capital R and the small r are the gametes. After crossing, you have seen that the phenotypic ratio is 1:2:1, and the xenotypic ratio, that is also same, that is also 1:2:1. We already seen that example, the schematic representation, but we have not explained that, we have not given that the statement or the definition, the incomplete dominance. What is that incomplete dominance? So it is just deviated from the law of dominance. Law of dominance is the law on deviate ಆಗಿರತಕ್ಕಂಥದ್ದು. It is not exactly following that law of dominance and follow model. So we say it's called the incomplete dominance of the head. It's a kind of inheritance. See, what is meant by inheritance? As you know that already, it is very clear. Inheritance ಬಹಳ ಸುಲಭವಾಗಿದೆ, ನಮಗೆ ಗೊತ್ತಾಗಿದೆ. ಮುಂದಿನ ಜನರೇಷನ್ಗೆ ಟ್ರಾನ್ಸ್ಫರ್ ಆಗೋದನ್ನು ನಾವು ಇನ್ಹೆರಿಟೆನ್ಸ್ ಅಂತ ಹೇಳ್ತಾ ಇದ್ದೀವಿ. Where none of the two contrasting alleles, that is very important, none of the two, so capital R and small r, these are the two alleles. As you know that alleles are nothing but another form of gene. Gene in another form ಅಂತ ಹೇಳ್ತಾ ಇರೋದು ನಿಮಗೆ ಗೊತ್ತಾಗಿದೆ. And these two alleles, we are saying these are the contrasting alleles. We are not saying opposite alleles. Opposite alleles ಅಂತ ಹೇಳೋದಿಲ್ಲ, contrasting alleles ಅಂತ ಹೇಳ್ತಾ ಇದ್ವಿ. These two contrasting alleles is not dominant. That means alleles, none of two contrasting alleles is dominant. ಯಾವುದು ಇದರಲ್ಲಿ ಡಾಮಿನೆಂಟ್ ಇಲ್ಲ. ಇದು ಡಾಮಿನೆಂಟ್ ಆಗುವುದಿಲ್ಲ, ಇದು ಡಾಮಿನೆಂಟ್ ಆಗುವುದಿಲ್ಲ. None of one is a dominant. ಹಾಗಾಗಿ ಏನಾಗ್ತದೆ ಅಂದ್ರೆ ದ ಎಕ್ಸ್ಪ್ರೆಷನ್ ಆಫ್ ಕ್ಯಾರೆಕ್ಟರ್ ಇನ್ F1 ಜನರೇಷನ್, ಯಾವುದಾದ್ರೂ ಒಂದು ಡಾಮಿನೆಂಟ್ ಇದ್ದರೆ 100% that is going to be expressing in the F1 generation, but none of is going to be expressing. The expression in F1 generation is intermediate mixture of expression of two characters. ಈ F1 ಜನರೇಷನ್ನಲ್ಲಿ ಯಾವುದೇ ಒಂದು ಅಲೆಲು ಡಾಮಿನೆಂಟ್ ಇರದೇ ಹೋಗಿರೋದ್ರಿಂದ F1 ಜನರೇಷನ್ನಲ್ಲಿ ಏನಾಗ್ತದೆ ಅಂತಂದರೆ ಈ ಎರಡೂ ಅಲೆಗಳ ಮಿಕ್ಸ್ಚರ್ ಆಗ್ತದೆ, ಆ್ಯಂಡ್ ಹೆನ್ಸ್ ವಿ ಆರ್ ಗೋಯಿಂಗ್ ಟು ಬಿ ಗೆಟಿಂಗ್ ದ ನ್ಯೂ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್. ಹಾಗಾಗಿ F1 ಜನರೇಷನ್ನಲ್ಲಿ ನಮ್ಗೆ ಏನಾಗ್ತದೆ ಅಂತಂದ್ರೆ ಒಂದು ಹೊಸ ಕ್ಯಾರೆಕ್ಟರ್, ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್, ವಿ ಆರ್ ಸೀಯಿಂಗ್ ದಟ್ ಒಂದು ಹೊಸ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯು ಜಸ್ಟ್ ಹಿಯರ್ ನೋಡಿ, ನಾನು ಹೇಳಿದ್ದೀನಿ F1 ಜನರೇಷನ್ನಲ್ಲಿ ಏನಾಗ್ತದೆ ಅಂತಂದರೆ, ಸೊ ವಿ ಆರ್ ರಿಟರ್ನ್ ದಟ್ ಎಕ್ಸಾಂಪಲ್ ಅನ್ನು ನಮಗೆ ಗೊತ್ತಾಗ್ತದೆ. ಆರ್ ಆ್ಯಂಡ್ ಆರ್ ಅಕಾರ್ಡಿಂಗ್ ಟು ಲಾ ಆಫ್ ಡಾಮಿನೆನ್ಸ್ ಪ್ರಕಾರ ಏನಾಗಬೇಕಾಗಿತ್ತು ಅಂತಂದರೆ, ವೆನ್ ಕ್ಯಾಪಿಟಲ್ ಆರ್ ಇಸ್ ದೇರ್, ಸೊ ದಟ್ ಸ್ಟ್ಯಾಂಡ್ಸ್ ಫಾರ್ ದ ರೆಡ್ ಫ್ಲವರ್. ಅದು ರೆಡ್ ಫ್ಲವರ್ಗೆ ಸ್ಟ್ಯಾಂಡ್ ಆಗ್ತಾ ಇರೋದ್ರಿಂದ F1 ಜನರೇಷನ್ನಲ್ಲಿ ಎಲ್ಲ ಫ್ಲವರ್ಸ್ಗಳು ನಮಗೆ ಏನಾಗಬೇಕಾಗಿತ್ತು ಅಂತಂದರೆ ರೆಡ್ಡೇ ಆಗಬೇಕಾಗಿತ್ತು. ಬಟ್ ಇಟ್ ಇಸ್ ನಾಟ್ ಹ್ಯಾಪನ್ ಲೈಕ್ ದ್ಯಾಟ್. ಆದರೆ F1 ಜನರೇಷನ್ದಲ್ಲಿ ಆ ಥರ ನಮಗೆ ರೆಡ್ ಫ್ಲವರ್ ಆಗಿಲ್ಲ. ಸೊ ಇಟ್ ಇಸ್ ಜಸ್ಟ್ ಡಿವಿಯೇಟೆಡ್. ಅದು ಆಗದೆ ಏನಾಯಿತು ಅಂತಂದರೆ, ವಿ ಹ್ಯಾವ್ ಗೆಟಿಂಗ್ ದ್ಯಾಟ್ ಒನ್ ಮೋರ್ ದ ಕ್ಯಾರೆಕ್ಟರ್, ದ ನ್ಯೂ ಟ್ರೇಟ್, ವಿ ಸೇ ಇಟ್ ಇಸ್ ಕಾಲ್ಡ್ as, of course it is a mixture of red and white, the pink appears. ಯಾವಾಗ ಹೆಟ್ರೋಜೈಗಸ್ ಕಂಡೀಷನ್ ಬರ್ತದೆ, ಸೊ ಜಸ್ಟ್ ರಿಮೆಂಬರ್, ಯಾವಾಗ ಹೆಟ್ರೋಜೈಗಸ್ ಕಂಡೀಷನ್ ಬರ್ತದೆ, ನನ್ ಆಫ್ ಒನ್ ಈಸ್ ದ ಡಾಮಿನೆಂಟ್, ಯಾವುದೂ ಡಾಮಿನೆಂಟ್ ಇರದೇ ಹೋಗಿರೋದ್ರಿಂದ ಇವೆರಡೂ ಒಂದು ಮಿಕ್ಸ್ಚರ್ ಆಗಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಬಿ ಗೆಟಿಂಗ್ ದ ಕ್ಯಾರೆಕ್ಟರ್ ದಟ್ ಈಸ್ ಅ ಪಿಂಕ್. ಅಲ್ಲಿ ನಮಗೆ ಪಿಂಕ್ ಕ್ಯಾರೆಕ್ಟರ್ ನಮಗೆ ಸಿಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಸೊ ದಟ್ ಈಸ್ ದ ಡಿಫರೆನ್ಸ್ ವಿ ಆರ್ ಗೋಯಿಂಗ್ ಟು ಬಿ ಗೆಟಿಂಗ್ ಹಿಯರ್. ಸ್ನ್ಯಾಪ್ಡ್ರಾಗನ್ನಲ್ಲಿ ಈ ಥರ ಒಂದು ಎಕ್ಸಾಂಪಲ್ ನಮಗೆ ವಿ ಸೇ ದಟ್ ಸ್ನ್ಯಾಪ್ಡ್ರಾಗನ್ ಅಂತ ಹೇಳ್ತೀವಿ, ಅಥವಾ ಡಾಗ್ ಫ್ಲವರ್ ಅಂತ ಹೆಸರನ್ನು ಕೊಡ್ತಾ ಇದ್ದಾರೆ. ಆರ್ ವಿ ಕ್ಯಾನ್ ಸೇ ದಟ್ ಮಿರಾಬೆಲಿಸ್ ಜಲಾಬ್ರಹ್ಮೋ, ದಟ್ ಇಸ್ 4 o'clock. ಈ ಪ್ಲಾಂಟಲ್ಲಿ ಈ ಥರ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ
R is, that means capital R is not completely dominant over the small r. Small r ಮೇಲೆ ಈ capital R completely dominant ಆಗದೆ ಹೋಗಿರೋದ್ರಿಂದ we are getting intermediate character. ನಮಗೆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಸಿಕ್ಕಿರೋದನ್ನು ನೋಡ್ತಾ ಇದ್ದೀವಿ. ಎಕ್ಸಾಮಿನೇಷನ್ನಲ್ಲಿ ದೇ ಆರ್ ಆಸ್ಕಿಂಗ್ ದಟ್ ಎಕ್ಸ್ಪ್ಲೇನ್ ದ ಇನ್ಕಂಪ್ಲೀಟ್ ಡಾಮಿನೆನ್ಸ್ ವಿತ್ ಆ್ಯನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲನ್ನು ತಗೊಂಡು ಈ ಇನ್ಕಂಪ್ಲೀಟ್ ಡಾಮಿನೆನ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಸಮ್ಟೈಮ್ಸ್ ದಿಸ್ ಡೆಫಿನಿಷನ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 1 marks. ವಾಟ್ ಈಸ್ ಮೀನ್ ಬೈ ಇನ್ಕಂಪ್ಲೀಟ್ ಡಾಮಿನೆನ್ಸ್? It is a very simple, it is a kind of inheritance where none of the two contrasting alleles is dominant. The expression of character in F1 generation is intermediate, or the mixture of expression of two characters. So this one is called as an incomplete dominance. The best example is the Snapdragon, or we can say that Mirabilis Zalapa. So that completes the incomplete dominance. The details, the schematic representation, that video has been posted in the last video. Okay. And after the incomplete dominance, we just move one more the concept, that is called as the codominance. You know the concept that this one is also deviated from the law of dominance. Idu saha law of dominance in the Mendel law of dominance ಅದರಿಂದ deviate ಆಗಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. So what it says that, see, as you know that co means both are dominant. Dominance, ಎರಡೂ ಅಲೀಲ್ಸ್ಗಳಿಗೆ ಏನಾಗ್ತವೆ ಅಂತಂದರೆ ಡಾಮಿನೆನ್ಸ್. ನಾವು ಸಾಮಾನ್ಯವಾಗಿ ಹೆಟ್ರೋಸೈಗಸ್ ಕಂಡೀಷನ್ನಲ್ಲಿ ವೆನ್ ದ ಡಾಮಿನೆಂಟ್ ಈಸ್ ದೇ, ಯಾವಾಗ ಡಾಮಿನೆಂಟ್ ಇರ್ತದೆ ದ ರಿಸೆಸಿವ್ ಈಸ್ ನಾಟ್ ಗೋನ್ ಬಿ ಎಕ್ಸ್ಪ್ರೆಸಿಂಗ್. ರಿಸೆಸಿವ್ ಅಲ್ಲಿ ಎಕ್ಸ್ಪ್ರೆಸ್ ಆಗೋದಿಲ್ಲ ಅನ್ನೋದು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ಈ ಕೆಲವು ಎಕ್ಸಾಂಪಲ್ಸ್ಗಳಲ್ಲಿ ಸ್ಪೆಷಲಿ ವಿ ಆರ್ ಗೋಯಿಂಗ್ ಟು ಬಿ ಟೇಕಿಂಗ್ ಬ್ಯಾಕ್ ದ ಬ್ಲಡ್ ಗ್ರೂಪ್. ಸೊ ದಟ್ ಈಸ್ AB blood group alleles the most important one. Okay, here the AB blood group, the alleles are the IA and IB. These two alleles are not ready to suppress themselves. ಎರಡೂ ಸಪ್ರೆಸ್ ಆಗಕ್ಕೆ ತಯಾರಿಲ್ಲ. Both are saying that we are not ready to suppress. We are expressing each other. ನಾವು ಇಬ್ಬರೂ ಎಕ್ಸ್ಪ್ರೆಸ್ ಆಗ್ತೀವಿ ಅಂತಕ್ಕಂಥದ್ದು ಒಂದು ಕ್ಯಾರೆಕ್ಟರ್ ಅವರಲ್ಲಿ ಆ ಅಲೀಲ್ಸ್ಗಳಲ್ಲಿ ಇದೆ. ಹಾಗಾಗಿ ಬೋತ್ ಕ್ಯಾರೆಕ್ಟರ್ಸ್ ಆರ್ ಎಕ್ಸ್ಪ್ರೆಸಿಂಗ್, ಬೋತ್ ಅಲೀಲ್ಸ್ ಆರ್ ಎಕ್ಸ್ಪ್ರೆಸಿಂಗ್. ಹಾಗಾಗಿ ವಿ ಸೇ ಇಟ್ ಇಸ್ ಕಾಲ್ಡ್ ಕೋ ಡಾಮಿನೆನ್ಸ್. ಎರಡೂ ಎಕ್ಸ್ಪ್ರೆಸ್ ಆಗ್ತಾ ಇರೋದು. ಸೊ ಇಟ್ ಲುಕ್ಸ್ ಲೈಕ್ ಇಟ್ ಸೀಮ್ಸ್ ಲೈಕ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಬಟ್ ಇಟ್ ಇಸ್ ಟೋಟಲಿ ಡಿಫರೆಂಟ್. ಇದು ಹಂಗಲ್ಲ, ಇದು ಬೇರೆನೇ ಇದೆ. ಸಿ ಹಿಯರ್ ಬೋತ್ ಅಲೀಲ್ಸ್ ಆರ್ ಎಕ್ಸ್ಪ್ರೆಸ್ಡ್ at the same time. ಎರಡು ಅದೇ ಒಂದೇ ಸಮಯದಲ್ಲಿ ಎರಡೂ ಇದ್ದಾಗ, ಹೆಟ್ರೋಸೈಗಸ್ ಕಂಡೀಷನ್ ಇದ್ದಾಗ ಎರಡೂ ಅಲೀಲ್ಗಳು ಏನಾಗ್ತವೆ ಅಂತಂದರೆ ಎಕ್ಸ್ಪ್ರೆಸ್ ಆಗ್ತವೆ. ಅಂಡ್ ದಿಸ್ ರಿಸಲ್ಟ್ಸ್ ಇನ್ ಡಿಫರೆಂಟ್ ಫಿನೋಟೈಪ್ ಇನ್ ದ ಹೆಟ್ರೋಸೈಗಸ್ ಇಂಡಿವಿಜುವಲ್. ಹಾಗಾಗಿ ಡಿಫರೆಂಟ್ ಹೆಟ್ರೋಸೈಗಸ್ ಇಂಡಿವಿಜುವಲ್ಸ್, ದಟ್ ಮೀನ್ಸ್ ಡಿಫರೆಂಟ್ ಫಿನೋಟೈಪ್ ಇನ್ ದ ಹೆಟ್ರೋಸೈಗಸ್ ಇಂಡಿವಿಜುವಲ್. This phenomena is known as codominance. ಎರಡೂ ಇದ್ದಾಗ ಈ ಥರ IA ಮತ್ತು IB ಇದ್ದಾಗ, I will explain what is I and what is IA and what is IB in the next videos. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಥರ ಹೆಟ್ರೋಸೈಗಸ್ ಕಂಡೀಷನ್ ಇದ್ದಾಗ ಎರಡೂ ಅಲೀಲ್ಸ್ಗಳು ಏನಾಗ್ತವೆ ಅಂತಂದರೆ ಎಕ್ಸ್ಪ್ರೆಸ್ ಆಗ್ತಾ ಇದ್ದಾವೆ. ಸೊ at the same time this results in a different phenotype in the heterozygous individual. This phenomena is known as codominance. ಈ codominance ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ that's blood group AB. So that is IA and IB is the best example for codominance. ನೋಡಿ ಇಲ್ಲಿನೂ ಒಂದು ಡಿಫರೆಂಟ್ ಏನಾಗ್ತದೆ ಅಂದ್ರೆ ಟ್ರೇಟ್ ಬರ್ತಾ ಇದೆ. IA is the one character, IB is the one. So that means ABO, these are the blood groups. As you know that already, ಅದು ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಅದರ್ವೈಸ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನಿಂಗ್. ನಾವು ಹೇಳಲಿಕ್ಕೆ ಸಿದ್ಧವಾಗಿದ್ದೇವೆ ಮತ್ತು ಹೇಳ್ತೇವೆ. ಇಲ್ಲೇ ನಾವು ನೋಡಿದಾಗ ಹೀಗೆ ಎರಡೂ ಟ್ರೇಟ್ಗಳು ಇದ್ದಾಗ ಯಾವುದೊಂದು ಟ್ರೇಟ್ ಬಗ್ಗೋದಿಲ್ಲ, ಬ್ಲೆಂಡ್ ಆಗೋದಿಲ್ಲ. ಬಟ್ ಇಲ್ಲಿ ನಾವು ಬ್ಲೆಂಡಿಂಗ್ ಆಫ್ ಟ್ರೇಟ್ ನೋಡ್ತೀವಿ, ಒಂದು ಬ್ಲೆಂಡ್ ಆಗ್ತದೆ, ಇಲ್ಲಿ ಆಗೋದಿಲ್ಲ, ಆ ಥರ ಬ್ಲೆಂಡ್ ಆಗೋದಿಲ್ಲ. ಬೋತ್ ಆರ್ ಎಕ್ಸ್ಪ್ರೆಸಿಂಗ್ ಈಚ್ ಅದರ್, ಈಕ್ವಲಿ ಎಕ್ಸ್ಪ್ರೆಸ್ ಆಗ್ತಾ ಇದ್ದಾವೆ. ಹಾಗಾಗಿ ವಿ ಆರ್ ಗೆಟಿಂಗ್ ದ ನ್ಯೂ ಟ್ರೇಟ್, ದಟ್ ಇಸ್ ನ್ಯೂ ಬ್ಲಡ್ ಗ್ರೂಪ್ AB ಅಂತಕ್ಕಂಥ ಒಂದು ಹೊಸ ಬ್ಲಡ್ ಗ್ರೂಪ್ ನಮ್ಗೆ ಸಿಗ್ತಾ ಇದೆ. ಸೊ ದಿಸ್ ಈಸ್ ಕೋಡಾಮಿನೆನ್ಸ್.
ಕೋಡಾಮಿನೆನ್ಸ್ ಬಗ್ಗೆ ಮತ್ತೊಂದಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಓಕೆ, ಬಾಯ್.